ಯಾದಗಿರಿಯಲ್ಲಿ ಕೆರೆಯನ್ನೇ ನುಂಗಿ ನೀರು ಕುಡಿದಿದ್ದಾರೆ ಭೂಗಳ್ಳರು. 40 ಎಕರೆ ಪ್ರದೇಶದಲ್ಲಿ ಇರುವಂತಹ ಕೆರೆಯ ಮೇಲೆ ಭೂಗಳ್ಳರ ವಕ್ರ ದೃಷ್ಟಿ ಬಿದ್ದಿದೆ. ಕೆರೆ ಜಾಗವನ್ನು ಒತ್ತುವರಿ ಮಾಡಿ ನುಂಗಿದ್ದಾರೆ ಭೂಮಾಫಿಯಾ ಕಿರಾತಕರು. ಯಾದಗಿರಿ ಜಿಲ್ಲೆ ವಡಿಗೇರ ತಾಲೂಕಿನ ಬೀರನಕಲ್ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಬೀರನಕಲ್ ಕೆರೆ ಒತ್ತುವರಿಯನ್ನ ಮಾಡಿ ಮತ್ತೊಬ್ಬರಿಗೆ ಮಾರಾಟವನ್ನ ಮಾಡಲಾಗಿದೆ. 40 ಎಕರೆ ಕೆರೆಯಲ್ಲಿ 30 ಎಕರೆ ಖಾಸಗಿ ವ್ಯಕ್ತಿಗಳಿಂದ ಕಬ್ಜಾ ಮಾಡಲಾಗಿದೆ. ಇನ್ನುಳಿದಂತಹ ಜಾಗವನ್ನ ಅಲೆಮಾರಿಗಳಿಗೆ ದಾನ ಮಾಡಲಿಕ್ಕೆ ಅಂತೇಳಿ ಕಸರತ್ತನ್ನ ಮಾಡಿಕೊಂಡಿದ್ದಾರೆ. ನೋಡಿ, 40 ಎಕರೆ ಪ್ರದೇಶ ಇದು. ಸೊ 40 ಎಕರೆ ಕೆರೆಯಲ್ಲಿ 30 ಎಕರೆ ಖಾಸಗಿ ವ್ಯಕ್ತಿಗಳಿಂದ ಕಬ್ಜಾ ಮಾಡಿಕೊಳ್ಳಲಾಗಿದೆ. ಇವರು ನುಂಗಕ್ಕಿನ್ನೇನೂ ಇಲ್ಲ, ಊಟ ತಿಂಡಿ ಅಚ್ಚುಕಟ್ಟಾಗಿರುತ್ತೆ, ತಿನ್ಕೊಂಡಿರೋಣ ಅನ್ನಂಗಿಲ್ಲ. ಸೊ ಇರುವಂತಹ ಜಾಗಗಳು ಕೆರೆ ಎಲ್ಲ ನುಂಗಾಕೊಂಡ್ಬಿಡ್ಬೇಕು, ದುಡ್ಡು ಮಾಡ್ಕೋಬೇಕು, ಕೋಟ್ಯಾಧೀಶ್ವರರಾಗಬೇಕು. ಆನಂತರ ಮಣ್ಣು ತಿಂತಾರ ಇವರು. ಕುಡಿಲಿಕ್ಕೆ ಏನು ಕುಡಿತಾರೆ? ನೀರು ಕುಡಿಯಲ್ವಾ ಇವರು? ಕೆರೆಗಳಿರೋವಂಥದ್ದು ಏನಕ್ಕೆ? ನದಿ ಇರೋವಂಥದ್ದು, ಕೆರೆಗಳಿರೋವಂಥದ್ದು ಏನಕ್ಕೆ? ನೀರಿನ ಸೋರ್ಸು ಅಕಸ್ಮಾತ್ ಸಮ್ಮರ್ ಟೈಮಲ್ಲಿ ಈಗ ಪರದಾಟ ನೋಡಿ, ಎಲ್ಲ ಖಾಲಿ 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 ಬಿಟ್ಬಿಡೋದು. ನುಂಗಕ್ಕೆ ಇನ್ನೇನು ಇಲ್ಲ ಅಂತ ಇದನ್ನು ನುಂಗೊಂಡು ಕೂತಿರ್ತಾರೆ. ಸರ್ಕಾರದ ಅನ್ನೋ ಬೋಕಸಕ್ಕೆ ಮತ್ತೇನು ಮಾಡ್ಯಾರ ತಹಶೀಲ್ದಾರ ಮತ್ತು ಇವರೆಲ್ಲ ಡಿ ಸಿ ಅವರು ಇದನ್ನು ಎನ್ಕ್ವೈರಿ ಮಾಡ್ಲಾರ. ಇದು ರೈತರಿಗೆ ಕೊಟ್ಟರೆ ನಿಜವಾಗಿ ರೈತರಿದು ಉಪಯೋಗ ಆಗ್ತದಿಲ್ಲ ಬೆಳೆಯಕ ಅಂತ ಎನ್ಕ್ವೈರಿ ಮಾಡ್ಲಾರ. ತಹಶೀಲ್ದಾರ ಅವರು ಕುಂತಲ್ಲೇ ಇದನ್ನು ಇದು ಮಾಡಿಗೇಸಿ ಮತ್ತು ಅವರು ಫಲಾನುಭವಿಗಳು ಅವರು ತಾತ ಇದು ಒತ್ತುವರಿ ಮಾಡ್ಕೊಂಡಾನ. ಎಲ್ಲರೂ ಕೆರೆನೇ ಆದ ಸರ್ಕಾರಿ ಜಮೀನು ಅಂತ ತಿಳ್ಕೊಂಡಿದ್ರು. ಈಗ ಗೊತ್ತಾಗ್ಯದ ಇದನ್ನೇನದ ಇಲ್ಲಿ ಸಾರ್ವಜನಿಕರಿಗೆ ಭಾಳ ಅವಶ್ಯಕತೆ ಅದ. ಕೆರೆ ಅವಶ್ಯಕತೆ ಇದ್ದು ಮತ್ತು ಇದನ್ನು SC/ST ಜನಾಂಗ ಇಲ್ಲಿ ಯಾರ ಅವರಿಗೆ ಬಿಟ್ಟು ಬೇರೆ ಅಲೆಮಾರಿ ಜನಾಂಗದವರಿಗೆ 30 ಕಿಲೋಮೀಟ್ರ್ ಅಂತ ಅಂತ ಹೇಳ್ತಾರೆ. ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಕೊಡ್ತಕ್ಕಂಥ ಕೆಲಸ ಮತ್ತು ಗೌರ್ಮೆಂಟ್ ದುಡ್ಡು ಕಳಪೆ ಮಟ್ಟ ಮಾಡ್ತಕ್ಕಂಥದ್ದು, ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಇವರು ಕೂಡಲೇ ಇದನ್ನು ಮತ್ತು ತಹಶೀಲ್ದಾರ ಅವರು ಕೂಡ ಇದಕ್ಕೆ ಸರಿಯಾಗಿ ತನಿಖೆ ಮಾಡಿಗೆಸಿ ರಿಪೋರ್ಟ್ ಮಾಡಿಲ್ಲ. 12 ಕಿಲೋಮೀಟ್ರ್. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಏನಿದೆ ವಿಚಾರ? ಅದರಲ್ಲೂ ಕೂಡ ಕೆರೆಯನ್ನು ಒತ್ತುವರಿ ಮಾಡಿಕೊಂಡ್ರೆ ಏನು ಮಾಡ್ತಾರೆ ಮುಂದಕ್ಕೆ ಇವರೆಲ್ಲ? ನೀರಿನ ಸೋರ್ಸ್ಗೆ ಏನು ಮಾಡ್ತಾರೆ? ಯಾರು ಹಿಂಗೆ ಮಾಡ್ತಾ ಇರೋದು? ಏನಿದೆ ಮಾಹಿತಿ? ಕುಸುಮ, ಭೂಗಳ್ಳರಿಂದ ಸದ್ದಿಲ್ಲದೆ ಏನಂದ್ರೆ ಕಣ್ಮರೆಯಾಗುತ್ತದೆ ಬೃಹತ್ ಒಂದು ಕೆರೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೀರನಕಲ್ ಗ್ರಾಮದಲ್ಲಿ ಒಂದು 40 ಎಕರೆ ಪ್ರದೇಶದಲ್ಲಿ ಒಂದು ಬೃಹತ್ ಕೆರೆ ಇದೆ. ಆ ಒಂದು ಕೆರೆಯನ್ನ ಭೂಗಳ್ಳರು ಏನಂದ್ರೆ ಈಗಾಗಲೇ 30 ಎಕರೆಯನ್ನ ಅವರ ಹೆಸರಿಗೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥ. ಅದ್ರ ಜೊತೆಗೆ ಇಲ್ಲಿ ಯಾಕೆ ಒಂದು ಸರ್ಕಾರಿ ಕೆರೆಗಳನ್ನ ಈ ಒಂದು ಭೂಗಳ್ಳರು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಕೆರೆಗಳನ್ನ ಒತ್ತುವರಿ ಮಾಡೋದು, ಅಲ್ಲಿ ಏನಂದ್ರೆ ಲೇಔಟ್ಗಳು ಮಾಡೋದು, ಮತ್ತೆ ಇನ್ನಿತರಾಗಿ ಅವರು ದುಡ್ಡು ಹೊಡೆಯಲು ಕೂಡ ಈ ಒಂದು ಸರ್ಕಸ್ ಅನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರಿ ಕೆರೆಯನ್ನ ಕೂಡ ಯಾವ ರೀತಿಯಾಗಿ ಅವರು ಬೇರೆ ಹೆಸರಿಗೆ ಮಾಡ್ತಾರೆ ಅಂದ್ರೆ, ಅಧಿಕಾರಿಗಳು ಕೂಡ ಇಲ್ಲಿ ಶಾಮೀಲರಾಗಿರ್ತಾರೆ. ಅವರು ದುಡ್ಡು ತಗೊಂಡು ಏನಂದ್ರೆ ತಹಶೀಲ್ದಾರರು ಮತ್ತೆ ಇನ್ನಿತರ ಅಧಿಕಾರಿಗಳು ಯಾರು ಇರ್ತಾರೆ, VA, RI ಇವರೆಲ್ಲರೂ ಕೂಡ ಈ ಒಂದು ಕಳ್ಳಾಟದಲ್ಲಿ ಭಾಗಿಯಾಗಿರ್ತಾರೆ. ಅಂತವರೆಲ್ಲರೂ ಕೂಡ ಈ ಒಂದು ಕೋಟಿ ಬೆಲೆ ಬಾಳ್ತಕ್ಕಂತ ಒಂದು ಸರ್ಕಾರಿ ಕೆರೆಯನ್ನ ಕೂಡ ಈಗ ಬೇರೆಯವರ ಹೆಸರಿಗೆ ಮಾಡಿಸ್ತಕ್ಕಂಥ. ಅದ್ರ ಜೊತೆಗೆ ಈಗ 40 ಎಕರೆ ಪೈಕಿ ಏನಂದ್ರೆ 30 ಎಕರೆ ಈಗಾಗಲೇ ಖಾಸಗಿ ವ್ಯಕ್ತಿಗಳ ಕಬ್ಜದಲ್ಲಿರ್ತಕ್ಕಂಥ. ಇನ್ನುಳಿದ 10 ಎಕರೆ ಕೆರೆಯನ್ನು ಕೂಡ ಅಲೆಮಾರಿ ಜನಾಂಗದವರು ಇದ್ದಾರೆ. ಅವ್ರಿಗೆ ಏನಂದ್ರೆ ಸರ್ಕಾರ ಏನಂದ್ರೆ ಇವರು ನಿರ್ಗತಿಕರಿದ್ದಾರೆ, ಇಂಥವ್ರಿಗೆ ಏನಂದ್ರೆ ನಾವು ಭೂಮಿ ದಾನ ಮಾಡ್ಬೇಕಂತ ಕೂಡ ಹೊರಟಿರುತ್ತೆ. ಅದು ಏನಂದ್ರೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ 12 ಕಿಲೋಮೀಟರ್ ಒಳಗಾಗಿ ಯಾರು ಇರ್ತಾರೆ ಅಂತ ಅಲೆಮಾರಿ ಜನಾಂಗಕ್ಕೆ ಭೂದಾನ ಮಾಡಿದ್ರೆ ಓಕೆ. ಆದ್ರೆ ಎಲ್ಲೋ ಒಂದು 40 ಕಿಲೋಮೀಟರ್ದಲ್ಲಿರ್ತಕ್ಕಂಥ ಅಲೆಮಾರಿ ಜನಾಂಗದವರಿಗೆ ಈಗ ಭೂದಾನ ಮಾಡಲು ಹೊರಟಿರ್ತಕ್ಕಂಥದ್ದು. ಅಲ್ಲಿ ಏನಂದ್ರೆ ಗ್ರಾಮಸ್ಥರು ಈ 40 ಕಿಲೋಮೀಟರ್ದಿಂದ ಅವ್ರು ಬಂದು ಇಲ್ಲಿ ಭೂಮಿ ಉಳಕ್ ಆಗುತ್ತಾ, ಅವರು ಕೆಲಸ ಮಾಡಕ್ ಆಗುತ್ತಾ? ಅವ್ರಿಗೆ ಆಗಲ್ಲ. ಹಾಗಾಗಿ ಇಲ್ಲಿ ನಮ್ಮ ST ಸಮುದಾಯ ಇದೆ, ಅವ್ರಿಗೆ ಕೊಟ್ರೆ ಪರವಾಗಿಲ್ಲ. ಆದ್ರೆ ನೀವು ಎಲ್ಲೋ ಇದ್ದಂತ ಅಲೆಮಾರಿ ಜನಾಂಗದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಅವ್ರಿಗೆ ಭೂಮಿ ದಾನ ಮಾಡ್ತೀನಿ ಅಂದ್ರೆ ನಾವು ಒಪ್ಪಲ್ಲ. ಯಾಕಂದ್ರೆ ನಮ್ಮ ಕೆರೆ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ದನಕರುಗಳಾಗಿರ್ಬೋದು ಮತ್ತೆ ನಮ್ಮ
ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳೆಲ್ಲವೂ ಕೂಡ ಏನಂದ್ರೆ ಈ ಒಂದು ಕೆರೆಯನ್ನೇ ಅವಲಂಬಿತರಾಗಿ ನಾವು ಸಾಕಷ್ಟು ಏನಂದ್ರೆ ಇಲ್ಲಿ ನೀರು ಉಣಿಸ್ತೀವಿ. ಮತ್ತೆ ಇನ್ನಿತರ ಹೆಚ್ಚಿನದಾಗಿ ನಮ್ಗೆ ಈ ಕೆರೆಯ ಅವಶ್ಯಕತೆ ಇದೆ. ಸರ್ಕಾರಿ ಕೆರೆಯನ್ನು ಉಳಿಸಬೇಕು. ಒಂದು ವೇಳೆ ನೀವು ವಿಳಂಬ ಧೋರಣೆ ಮಾಡಿದ್ರೆ ಮತ್ತೆ ಇದರಲ್ಲಿ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರೆಲ್ಲರನ್ನ ಒಂದು ತನಿಖೆ ಮಾಡಬೇಕು. ತನಿಖೆ ಮಾಡಿ ಈ ಕೆರೆ ಉಳಿಬೇಕು. ಎಸ್, ಥ್ಯಾಂಕ್ ಯು ಮಹೇಶ್.